ಐತಿಹಾಸಿಕ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದ ಉಂಡಿ ಎಣಿಕೆ ಕಾರ್ಯ ಯಶಸ್ವಿಯಾಗಿ ನೆರವೇರಿದೆ. ಬುಧವಾರ ದೇವಸ್ಥಾನದ ಆವರಣದಲ್ಲಿ ಬ್ಯಾಂಕ್ ಸಿಬ್ಬಂದಿ, ಕಂದಾಯ ಇಲಾಖೆ ಹಾಗೂ ದೇವಸ್ಥಾನದ ಸಿಬ್ಬಂದಿಗಳ ಸಹಯೋಗದಲ್ಲಿ ಉಂಡಿ ಎಣಿಕೆ ಕಾರ್ಯ ನಡೆಯಿತು. ಮುಜರಾಯಿ ಹಾಗೂ ಕಂದಾಯ ಇಲಾಖೆಯ ತಹಶೀಲ್ದಾರ್ ಹಾಗೂ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ಬೆಳಗ್ಗೆ 8:30ಕ್ಕೆ ಆರಂಭವಾದ ಹೊರಮಠದ ಎಣಿಕೆ ಮಧ್ಯಾಹ್ನ 1 ಗಂಟೆಗೆ ಪೂರ್ಣಗೊಂಡಿತು. ನಂತರ ಒಳಮಠದಲ್ಲಿ ಆರಂಭವಾದ ಎಣಿಕೆ ಕಾರ್ಯ ಸಂಜೆ 6:40ಕ್ಕೆ ಮುಕ್ತಾಯವಾಯಿತು. ಹೊರಮಠದಲ್ಲಿ 19,37,145 ರೂಪಾಯಿ, ಒಳಮಠದಲ್ಲಿ 55,60,580 ರೂಪಾಯಿ ಹಾಗೂ ದಾಸೋಹದಿಂದ 5,86,900 ರೂಪಾಯಿ ಸೇರಿ ಒಟ್ಟು 80,84,625 ರೂಪಾಯಿ ಸಂಗ್ರಹವಾಗಿದೆ. ಸಂಗ್ರಹವಾದ ಹಣವನ್ನು ದೇವಸ್ಥಾನದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದ್ದು, ಬೆಳ್ಳಿ ವಸ್ತುಗಳನ್ನು ಕಂದಾಯ ಇಲಾಖೆಗೆ ಒಪ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಹಾಗೂ ಕಂದಾಯ ಇಲಾಖೆಯ ಶಿರಸ್ತೇದಾರ ಸದಾಶಿವಪ್ಪ ಮಾತನಾಡಿದರು. ಇದಕ್ಕೂ ಜೊತೆಗೆ ಕಂದಾಯ ನಿರೀಕ್ಷಕ ಚೇತನ್ ಕುಮಾರ್ ಸೇರಿದಂತೆ ಹಲವು ಅಧಿಕಾರಿಗಳು, ಬ್ಯಾಂಕ್ ಸಿಬ್ಬಂದಿ, ದೇವಸ್ಥಾನ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ದಿನ 24/4/2026 ಮಾನ್ಯ ಜಿಲ್ಲಾಡಳಿತ ತಹಸೀಲ್ದಾರ್ ಚಳ್ಳಕೆರೆ ಅವರ ನೇತೃತ್ವದಲ್ಲಿ ತಿಪ್ಪೇರುದ್ರಸ್ವಾಮಿಯ ಉಂಡಿ ಎಣಿಕೆಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ. 9:30ಕ್ಕೆ ಹೊರಮಠದಿಂದ ಉಂಡಿ ಹೆಚ್ಚಿ ಅದರಲ್ಲಿ 19,57,145 ರೂಪಾಯಿ ಉಂಡಿ ಎಣಿಕೆ ಮಾನ್ಯ ಬ್ಯಾಂಕ್ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಪಾವತಿಸಿ ರಸೀದಿಯನ್ನು ಪಡೆಯಲಾಗುತ್ತದೆ. ಈಗ ಒಳಮಠದಲ್ಲಿ ಸನ್ನಿಧಿಯಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಉಂಡಿ ಎಣಿಕೆಯನ್ನು ನಡೆಸಿಕೊಳ್ಳಲಾಗ್ತದೆ. ತಾಲೂಕು ಆಡಳಿತದಿಂದ ವಿಎಗಳು, ನಮ್ಮ ಶಿರಸ್ದಾರರು ಹಾಗೆ ಎಲ್ಲ ಪೂರ್ತಿ ಕಾರ್ಯಕ್ರಮಗಳಿವೆ. ಹಾಗೆ ಸಹಾಯಕವಾಗಿ ನಮ್ಮ ವಿದ್ಯಾರ್ಥಿ ಶಾಲೆಯ ಮಕ್ಕಳು ಸಹ ಬಂದಿದ್ದಾರೆ, ಸಹಕಾರ ಮಾಡುತ್ತದೆ. ಹಾಗೆ ಈ ಹಣವನ್ನೆಲ್ಲ ಹಿಂದೆ ಬ್ಯಾಂಕಿಗೆ ಜಮಾ ಮಾಡಿ ದೇವಸ್ಥಾನದ ದೈನಂದಿನ ಆಡಳಿತ ಅಭಿವೃದ್ಧಿ ಮತ್ತು ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಬಳಸಲಾಗ್ತದೆ. ಆದ್ದರಿಂದ ಎಲ್ಲರೂ ಸಹ ದೇವರಿಗೆ ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತೀವಿ. ಯಾವುದೇ ಹಣ ಸರ್ಕಾರಕ್ಕೆ ಹೋಗೋದಿಲ್ಲ, ದೇವಸ್ಥಾನದ ಅಭಿವೃದ್ಧಿ ಮತ್ತು ಆಡಳಿತಕ್ಕೆ ವಿನ್ಯಾಸ ಆಗ್ತದೆ. ಆದ್ದರಿಂದ ಎಲ್ಲರೂ ಸಹ ಈ ಅಂಶವನ್ನು ಮನದಲ್ಲಿಟ್ಟು ನೀವು ದೇವರಿಗೆ ಅರ್ಪಿಸಬೇಕೆಂದು ಈ ಮೂಲಕ ಕೇಳ್ಕೊಳ್ತೀವಿ. 24/4/2026 ಈ ಹಿಂದೆ ಮಾರ್ಚ್ ತಿಂಗಳಿನಲ್ಲಿ ದಿನಾಂಕ 6/3/2026 ನಡೆದ ಜಾತ್ರಾ ಮಹೋತ್ಸವದ ಪೂರ್ವಭಾವಿಯಾಗಿ ಉಂಡಿ ಎಣಿಕೆ ಮಾಡಲಾಗಿತ್ತು. ಹಾಗೂ ಜಾತ್ರೆ ನಡೆದ ಮೇಲೆ ಒಂದೂವರೆ ತಿಂಗಳ ನಂತರದಲ್ಲಿ ಮತ್ತೆ ಉಂಡಿಯನ್ನು ತೆಗೆಯಲಾಗಿದೆ. ನಮ್ಮ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಹಾಗೂ ತಹಸೀಲ್ದಾರರ ಆದೇಶದಂತೆ ಈ ಉಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಸಹಾಯಕರು ಹಾಗೂ ನಮ್ಮ ಆರೈಗಳು ಹಾಗೂ ಎಲ್ಲ ಶಿರಸ್ದಾರರು ಹಾಗೂ ಈ ಒಂದು ಪ್ರತಿ ಸರಿಯೂ ಈ ಶಾಲೆಯ ಮಕ್ಕಳು ಸಹ ಒಂದು ಈ ಎಣಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ಗುರು ತಿಪ್ಪೇರುದ್ರಸ್ವಾಮಿ ಒಳ್ಳೆಯದು ಮಾಡಲಿ ಅಂತ ಆಶಿಸುತ್ತಾ, ಹಾಗೂ ಈ ಹೊಸದಾಗಿ ಏನು ನಾವು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಈಗ ಕ್ರಮ ಕೈಗೊಂಡಿದ್ದೇವೆ ಮನೆ ಜಿಲ್ಲಾಧಿಕಾರಿಗಳು. ಅದಕ್ಕೆ ಎಲ್ಲ ಭಕ್ತಾದಿಗಳು ತನು ಮನ ಧನ ಅರ್ಪಿಸಿ ಇನ್ನು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಶ್ರೇಯೋಭಿವೃದ್ಧಿಗೆ ಎಲ್ಲರೂ ಹಣವನ್ನು ಸಲ್ಲಿಸಿ ಇನ್ನು ಯಶಸ್ಸಿಗೆ ಕಾರಣಕರ್ತರಾಗಲಿ ಅಂತ ಹೇಳಿ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ತಾ ಈ ಎಣಿಕೆ ಕಾರ್ಯಕ್ರಮವನ್ನು ಈ ದಿನ ಸಾಯಂಕಾಲ 5 ಗಂಟೆಗೆ ಪೂರ್ಣಗೊಳಿಸಲಾಗುತ್ತದೆ. ದೇವಸ್ಥಾನದ ವತಿಯಿಂದ